ನಮಸ್ತೆ ವೀಕ್ಷಕರೇ, ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ನಾನೊಂದು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ, ಇಷ್ಟು ಕಡಲೆ ಹಿಟ್ಟು. ಇದಕ್ಕೇನು ಮಿಕ್ಸ್ ಮಾಡಿಲ್ಲ, ನಾನು ಡೈರೆಕ್ಟಾಗಿ ಹಿಟ್ಟಷ್ಟು ಹಾಕ್ಕೊಂಡಿರೋದು. ಕಡಲೆಬೇಳೆ ಹಿಟ್ಟಿದು. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ ಹಾಕಿದ್ದೀನಿ. ಓಂ ಕಾಳು ಅಂತಾರಲ್ಲ ಅದು, ಓಂ ಕಾಳು ಹಾಕಿದ್ದೀನಿ. ಆಮೇಲೆ ಇದು ಸ್ವಲ್ಪ ಸೋಡಾ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾದಿರೋಂಥ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ನೋಡಿ, ಈ ಥರ ಎಲ್ಲ ಕಲಸ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು, ಸುಡಾ ಎಣ್ಣೆ ಹಾಕಿ, ಕಾದಿರೋಂಥ ಎಣ್ಣೆ ಹಾಕಿ, ಈಗ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಲ್ಲೇ ಇರೋದು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇವದಕ್ಕಾಗಿದೆ. ಈ ಥರ ಬರಬೇಕದು, ಈ ಥರ ಇರಬೇಕು. ಇವದಕ್ಕಿದ್ರೇ ಚೆನ್ನಾಗಿ ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಿ ಬರೋದು. ನೀಟಾಗಿ ನೋಡಿ, ಇವದಕ್ಕಿರಬೇಕು. ಇವದಕ್ಕಿದ್ರೇ ಬಜ್ಜಿ ಚೆನ್ನಾಗಿ ಬರೋದು ನೀಟಾಗಿ. ಹಾಗಾಗಿ ನಾನು ಈ ಥರ ಕಲಿಸಿದ್ದೇನೆ. ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ, ನೆನ್ಕೊಳ್ಳಿ ನೀಟಾಗಿ ಅಂತ. ಒಂದು 10 ನಿಮಿಷ ಬಿಟ್ಟು ಹಾಕ್ತಾಯಿದ್ದೀನಿ ಬಜ್ಜಿನ. ನೋಡಿ ಯಾವ ಥರ ಆಗಿದೆ. ಈ ಥರ ಸಾಕು ಇದು. ನೋಡಿ ಇವದಕ್ಕಾಗಿದೆ. ಈಗ ಬಜ್ಜಿ ಬಿಡ್ತಾಯಿದ್ದೀನಿ. ನೋಡಿ ಎಣ್ಣೆ ಕಾದಿದೆ ಚೆನ್ನಾಗಿ. ಈ ಥರ ಮುಂದೆ ತುದಿ ಕಟ್ ಮಾಡ್ಕೋಬೇಕು. ಮೆಣಸಿನ್ಕಾಯ ಉದ್ದ ಇರ್ತಾವಲ್ಲ, ಈ ಥರ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಅವು ಎಣ್ಣೆಗೊಳಗೆ ಬಿಟ್ಟಾಗೆ ಸಿಡಿಯೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ತುದಿ ಕಟ್ ಮಾಡಿದ್ದೀನಿ. ತುದಿ ಕಟ್ ಮಾಡಿ ಮಧ್ಯೆ ಒಂದು ಸ್ವಲ್ಪ ಸೀಳ್ಕೊಂಡಿದ್ದೀನಿ ನಾನು ಮೆಣಸಿನ್ಕಾಯ. ನೀವು ಆ ಥರ ಸೀಳ್ಕೋಬೋದು, ಇಲ್ಲಾಂದ್ರೆ ಆಗನ ಮಾಡ್ಬೋದು. ಮೊದಲು ತುದಿ ಮಾತ್ರ ಕಟ್ ಮಾಡಬೇಕು ಇದನ್ನು, ಇಲ್ಲಾಂದರೆ ಎಣ್ಣೆ ಒಳಗೆ ಹಾಕ್ದಾಗ ಸಿಡಿದು ಬಿಡುತ್ತೆ ಡಮ್ಮನ್ನಂಗೆ. ಹಾಗಾಗಿ ಮುಂದಿನ ತುದಿ ಕಟ್ ಮಾಡಲೇಬೇಕು. ನಾನು ಮಧ್ಯ ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ. ಚೆನ್ನಾಗಿ ರೋಸ್ಟ್ ಹಾಕ್ತಾವು, ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಇದ್ರೆ ಬೇಯ್ತವೆ, ಎಣ್ಣೆ ಬೇಯ್ತವೆ ಅಂತಂದ್ಬಿಟ್ಟು. ನೋಡಿ ಯಾವ ಥರ ಬಂದಿದೆ. ಏನು ಹಿಟ್ಟು ಕಲಸೋದ್ರಲ್ಲೇ ಇರೋದು ಮೇನ್ ಅಂದರೆ, ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು. ತಕ್ಷಣ ಕಲಸಿ ಬಿಟ್ವಿ ಅಂದರೆ ಚೆನ್ನಾಗಾಗಲ್ಲ, ಟೇಸ್ಟ್ ಬರಲ್ಲ. ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ. ನೋಡಿ ಎಲ್ಲ ಉಲ್ಟಾ ಮಾಡಿ ಹಾಕಿದ್ದೀನಿ. ಈ ಥರ ಈ ಕಲರ್ ಬ್ರೌನ್ ಕಲರ್ ಬರಬೇಕು. ಚೆನ್ನಾಗಿ ಬೆಂದಿದೆ, ಈಗ ಬೇಯ್ತಾ ಇದೆ. ಒಂದು ಸೈಡ್, ಮತ್ತೊಂದು ಸೈಡ್ ಬೇಯ್ತಾ ಇದೆ ಈಗ. ನೋಡು ಎಷ್ಟು ಚೆನ್ನಾಗಿ ಬೆಂದಿದೆ. ತೆಗೆಯನ್ನು ಈಗ ಸಾಕು. ಬ್ರೌನ್ ಕಲರ್ ಬಂದಿದೆ, ರೋಸ್ಟ್ ಆಗಿ ಚೆನ್ನಾಗಿ ನೀಟಾಗಿ ಬಂದಿದ್ದಾವೆ. ಈ ಚಳಿಗಾಲಕ್ಕೆ ಸಾಯಂಕಾಲ ಟೈಮು ಮಂಡಕ್ಕಿ ಜೊತೆ ತಿನ್ನೋಕೆ, ಮಂಡಕ್ಕಿ ಮಿರ್ಚಿ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ, ತಿನ್ನೋಕೆ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ನೀವು ಮನೇಲಿ ಕೂಡ ಮಾಡ್ಕೋಬೋದು ಈ ಹೋಟೆಲ್ ಸ್ಟೈಲು. ನಾನು ಮಂಡಕ್ಕಿ ಮಾಡೋದು ತೋರಿಸಿಲ್ಲ ಇದರೊಳಗೆ. ಮಂಡಕ್ಕಿ ಜೊತೆಗೆ ಈ ಥಂಡಿಗೆ, ಈಗ ಮಳೆಗಾಲದಾಗ ಥಂಡಿಗೆ ತಿನ್ನೋಕೆ ಭಾಳ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬಂದಿದೆ ಟೇಸ್ಟಿಯಾಗಿ. ನೋಡಿ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಇದೇ ಥರ ಹೊಸ ರೆಸಿಪಿಗಾಗಿ ನೋಡ್ತಾಯಿರಿ ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.